ಪ್ರೈಸ್ ದ ಲಾರ್ಡ್. ಪ್ರಿಯ ದೇವರ ಮಕ್ಕಳೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸ್ತೇನೆ. ಈ ಸಮಯದಲ್ಲಿ ನಾವು ಒಂದು ವಾಕ್ಯ ಓದ್ಕೊಳ್ಳೋಣ. ಎಫೆಸ 6ನೇ ಅಧ್ಯಾಯ 4ನೇ ವಚನ ಓದ್ಕೊಳ್ಳೋಣ. ದೇವರಿಗೆ ಸ್ತೋತ್ರ. ತಂದೆಗಳೇ, ನಿಮ್ಮ ಮಕ್ಕಳಿಗೆ ಕೋಪವನ್ನೆಬ್ಬಿಸದೆ ಕರ್ತನಿಗೆ ಮೆಚ್ಚಿಕೆಯಾಗಿರುವ ಬಾಲ ಶಿಕ್ಷೆಯನ್ನು ಬಾಲ ಉಪದೇಶವನ್ನು ಮಾಡುತ್ತಾ ಅವರನ್ನು ಸಾಕಿ ಸಲಹಿರಿ. ಪ್ರಿಯ ದೇವ್ರ ಮಕ್ಕಳೇ, ತಂದೆ ಎದುರೇನಾಗಿರ್ಬೇಕಂತೆ? ಮಕ್ಕಳಿಗೆ ಒಳ್ಳೆ ಬೋಧನೆ ತುಂಬಿಸಬೇಕಂತೆ. ಯಾವುದು ಬೋಧನೆ, ಯಾವುದು ಉಪದೇಶ, ಯಾವುದು ಸಂದೇಶ ತುಂಬಿಸಬೇಕಂದ್ರೆ ದೇವರಿಗೆ ಒಳ್ಳೆ ಮಾರ್ಗದಲ್ಲಿ ನಡೆಸೋದು ತಂದೆ ತಾಯಿ ಇದು ಆಗಿದೆ, ಧರ್ಮವಾಗಿದೆ. ಅದಕ್ಕಾಗಿ ತಂದೆಗಳೇನು ಮಾಡಬೇಕು? ಮಕ್ಕಳಿಗೆ ಒಳ್ಳೆ ಶಿಕ್ಷಣ ಕೊಡಬೇಕು. ಯಾಕಂದರೆ ದೇವರಲ್ಲಿ ಬೆಳಿಬೇಕು, ಆ ಪ್ರಾರ್ಥನೆಯಲ್ಲಿ ವಾಕ್ಯದಲ್ಲಿ ಹೆಚ್ಚಾಗಿ ಬೆಳಿಬೇಕು. ನಾವು ಚಿಕ್ಕಂದಾಗ ಮಕ್ಕಳಿಗೆ ಏನು ಕಲಿಸ್ತೇವೋ ದೊಡ್ಡವರಾದ ಮೇಲೆ ಅದನ್ನೇ ಮಾಡ್ತಾರೆ. ನಾವೇನು ಮಾಡ್ತೇವೋ ಅದನ್ನೇ ಮಾಡ್ತಾರೆ. ಯಾಕಂತಂದರೆ ತಂದೆಗಳು ಯಾವತ್ತೂ ಮಕ್ಕಳಿಗೆ ಕೋಪವನ್ನು ಎಬ್ಬಿಸಬಾರ್ದಂತೆ. ಅದಕ್ಕಾಗಿ ದೇವರು ಹೇಳಿದ್ದಾರೆ, ತಂದೆ ಮಕ್ಕಳಿಗೆ ಎಷ್ಟು ಶಿಕ್ಷಣ ಕೊಡ್ತಾರೋ ಅಷ್ಟು ಅವ್ರು ಏನು ಮಾಡ್ತಾರಂತೆ? ದೇವರಲ್ಲಿ ನೀವು ಹೆಚ್ಚಾಗಿ ಬೆಳೀತಾರೆ. ಯಾಕಂತಂದರೆ ಈ ಲೋಕದ ಒಂದು ಸ್ಕೂಲಿಗೆ ಹೋಗಿದ್ರೆ ಎಷ್ಟೊಂದು ಕಂಡೀಷನ್ ಹಾಕಿ ಮಾಡ್ತಾರೋ ಅದೇ ರೀತಿ ದೇವರಲ್ಲಿ ಕೂಡ ಹೆಚ್ಚಾಗಿ ಮಕ್ಕಳಿಗೆ ಏನು ಮಾಡಬೇಕು? ಬೆಳೆಸಬೇಕು. ಯಾಕಂತಂದರೆ ಈ ದಿನಗಳಲ್ಲಿ ಭಾಳ ಕೆಟ್ಟವಾಗಿದೆ, ಮಕ್ಕಳು ಭಾಳ ಕೆಟ್ಟು ಹೋಗ್ತಾ ಇದ್ದಾರೆ. ಅದಕ್ಕಾಗಿ ನಾವೇನು ಮಾಡಬೇಕು? ತಂದೆ ತಾಯಿಗಳಾಗಿ ಅವರಿಗೋಸ್ಕರ ಪ್ರಾರ್ಥನೆ ಮಾಡಬೇಕು, ಅವರಿಗೋಸ್ಕರ ದೇವರಲ್ಲಿ ಹೆಚ್ಚಾಗಿ ಬೆಳೆಸಬೇಕು, ವಾಕ್ಯದಲ್ಲಿ ಬೆಳೆಸಬೇಕು, ಪ್ರಾರ್ಥನೆಯಲ್ಲಿ ಬೆಳೆಸಬೇಕು. ಅವ್ರಿಗೆ ಯಾವುದೇ ರೇಗಿಸೋ ಕೆಲಸ ಆಗಲಿ, ಅವ್ರಿಗೆ ಯಾವುದೇ ಒಂದು ಈ ಲೋಕದ ಒಂದು ಅಂಧಕಾರ ಶಕ್ತಿಯಲ್ಲಿ ತಿರುಗ ಹೋಗದ ಹಾಗೆ ನಾವು ತಂದೆ ತಾಯಿಗಳು ನೋಡ್ಕೊಂಬಂಥ ಒಂದು ಜವಾಬ್ದಾರಿ ದೇವರು ತಂದೆ ಕೊಟ್ಟಿದ್ದಾರೆ. ಅದಕ್ಕೆ ತಂದೆಗಳೇ, ನಿಮ್ಮ ಮಕ್ಕಳನ್ನು ರೇಗಿಸಬೇಡ್ರಿ. ನೀವು ಒಳ್ಳೆ ಶಿಕ್ಷೆ ಕೊಟ್ಟರೆ ಅವ್ರೇನು ಮಾಡ್ತಾರೆ? ಶಿಕ್ಷಣದಲ್ಲಿ ಬೆಳೀತಾರೆ ಅಂತ ಹೇಳಿದ್ದಾರೆ. ದೇವರು ನಮ್ಮ ಸ್ತೋತ್ರವಾಗಲಿ. ಅದಕ್ಕೋಸ್ಕರ ಮಕ್ಕಳು ಒಳ್ಳೆ ಮಾರ್ಗದ ಬರಬೇಕಂದ್ರೆ ನಾವು ಶಾಂತ ರೀತಿಯಿಂದ ಮಕ್ಕಳಿಗೆ ದೇವರಲ್ಲಿ ಹೆಚ್ಚಾಗಿ ಬೆಳೆಸಬೇಕು. ಮಕ್ಕಳು ಯಾವುದೇ ಕಾರಣಕ್ಕೆ ಈ ಲೋಕದ ಅಂಧಕಾರ ಶಕ್ತಿಯಲ್ಲಿ ಜೀವಿಸಬಾರ್ದು. ಈ ಲೋಕದಲ್ಲಿ ಇರುವಂಥ ಯಾವುದೇ ಒಂದು ಕಾರ್ಯಗಳವರು ಯೋಚನೆ ಮಾಡಬಾರ್ದು. ದೇವ್ರ ನಮ್ಮ ಸ್ತೋತ್ರವಾಗಲಿ. ಅವರು ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ತಗೊಳ್ಬೇಕೆಂಬ ಒಂದು ಉದ್ದೇಶ ಅವರಿಗಿರಬೇಕು. ಯಾಕಂತಂದರೆ ನಾವು ಅವರಿಗಾಗಿ ನಾವೇನು ಮಾಡಬೇಕು? ಪ್ರಾರ್ಥನೆ ಮಾಡಬೇಕು. ದೇವ್ರ ನಮ್ಮ ಸ್ತೋತ್ರವಾಗಲಿ. ನೀವು ಹೆಚ್ಚಾಗಿ ತಂದೆ ತಾಯಿಗಳಾಗಿ ಮಕ್ಕಳಿಗೋಸ್ಕರ ಪ್ರಾರ್ಥನೆ ಮಾಡಿರಿ, ಉಪವಾಸ ಇರ್ರಿ, ವಿಜ್ಞಾಪನೆ ಮಾಡಿರಿ. ಮಕ್ಕಳು ಯಾವುದೇ ಕಾರಣಕ್ಕೆ ಕೆಟ್ಟು ಹೋಗೋದೆ ನಿನ್ನ ಕುಟುಂಬದಲ್ಲೇ ನೀ ಕಲಿಸಿಲ್ಲ ಅಂದರೆ ಬೇರೆಯವರಿಗೇನು ಕಲಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದಕ್ಕೋಸ್ಕರ ಮೊದಲು ನಮ್ಮ ಕುಟುಂಬ ಸರಿಪಡಿಸಬೇಕು, ಆಮೇಲೆ ಬೇರೆಯವ್ರಿಗೆ ನಾವು ಹೇಳೋಕ್ಕೆ ನಮಗೊಂದು ಅಧಿಕಾರ ಇರ್ತದೆ. ದೇವ್ರು ನಮ್ಮ ಸ್ತೋತ್ರವಾಗಲಿ. ಅದಕ್ಕಾಗಿ ಎಲ್ಲ ಮಕ್ಕಳು ಈ ದಿನಗಳಲ್ಲಿ ಯಾರು ಕೆಟ್ಟು ಹೋಗೋದ ಹಾಗೆ, ಈ ಲೋಕದ ಅಂಧಕಾರ ಶಕ್ತಿಯಲ್ಲಿ ಹೋಗೋದ ಹಾಗೆ ನಾವು ಈ ದಿನಗಳಲ್ಲಿ ಪ್ರಾರ್ಥನೆ ಮಾಡೋಣ. ದೇವ್ರಿಗೆ ಸ್ತೋತ್ರ. ಪರಿಶುದ್ಧನೇ ಪರಿಶುದ್ಧನೇ ಪರಿಶುದ್ಧಾತ್ಮನೇ ನಿನಗೆ ಸ್ತೋತ್ರ ಕರ್ತನೆ. ತಂದೆಯಾದ ದೇವರೇ ನಿನಗೆ ಸ್ತೋತ್ರ ಕರ್ತನೆ. ನೀನು ಹೇಳಿದೆಪ್ಪ, ತಂದೆಗಳೇ ನಿನ್ನ ಮಕ್ಕಳೇ ಕರ್ತನೆಯಪ್ಪ, ನೀನು ಕೋಪ ಎಬ್ಬಿಸಬೇಡ ಅಂತ ಹೇಳಿದೆ. ಹೌದು ರಾಜ, ನಿನಗೆ ಸ್ತೋತ್ರ ಕರ್ತನೆ. ಎಲ್ಲ ತಂದೆ ತಾಯಿಂದರು ಕರ್ತನೆ ಮಕ್ಕಳಿಗೋಸ್ಕರ ಕರ್ತನೆ ತ್ಯಾಗ ಮಾಡುವಂತೆ ಎಲ್ಲ ಮಕ್ಕಳಿಗೆ ದಿನಗಳಲ್ಲಿ ಮುಟ್ಟು, ಮಕ್ಕಳಿಗೆ ಒಳ್ಳೆ ಮಾರ್ಗದ ನಡೆಸುವಂತೆ, ಒಳ್ಳೆ ಶಿಕ್ಷಣ ಕೊಡುವಂತೆ, ಒಳ್ಳೆ ಬಾಲ ಬೋಧನೆ ತೋರಿಸುವಂತೆ, ಪ್ರತಿಯೊಂದು ಕಾರ್ಯದಲ್ಲಿ ಕರ್ತನೆ ತಂದೆ ತಾಯಿಗೆ ಕೊಡುವಂಥ ಎಲ್ಲ ಕರ್ತನೆಯಪ್ಪ ಮಕ್ಕಳು ಕರ್ತನೆ ಈ ದಿನಗಳಲ್ಲಿ ಕಲಿಯವರಾಗಿರಬೇಕು. ದೇವ ನಿನಗೆ ಸ್ತೋತ್ರ. ತಂದೆ ತಾಯಿ ಏನು ಮಾಡ್ತಾರೋ ಮಕ್ಕಳು ಅದು ಮಾಡ್ತಾರೆ ಅಂತ ಹೇಳಿದ್ದಿ. ದೇವ ನಿನಗೆ ಸ್ತೋತ್ರ. ಮಕ್ಕಳಿಗೆ ಕರ್ತನೆ ಒಳ್ಳೆ ಮಾರ್ಗದ ನಡೆಸುವಂತೆ ತಂದೆ ತಾಯಿಗೆ ಈ ದಿನಗಳಲ್ಲಿ ಬುದ್ಧಿ ಜ್ಞಾನ ವಿವೇಕ ಕೊಟ್ಟು ಯಾವುದೇ ಕಾರಣ ಕರ್ತನೆ ಮಕ್ಕಳಿಗೆ ಲೋಕದ ಆಸೆ ಆಕಾಂಕ್ಷೆಗೆ ಬೀಳದೆ ಕರ್ತನೆ ದೇವರ ರಾಜ್ಯಕ್ಕಾಗಿ ನೀತಿಗಾಗಿ ನಡೆಯುವಂತೆ, ಅವರಿಗಾಗಿ ಪ್ರಾರ್ಥನೆ ಮಾಡುವಂತೆ, ಅವರಿಗಾಗಿ ಉಪವಾಸ ಇದ್ದು ಅವರಿಗಾಗಿ ತ್ಯಾಗ ಮಾಡುವಂತೆ ತನ್ನ ಮಕ್ಕಳಿಗೋಸ್ಕರ ಕರ್ತನೆ ನೀನು ದೇವರೇ ಹೇಳೇನು ಕರ್ತನೆ ನಿನಗೆ ಸ್ತೋತ್ರಪ್ಪ. ನೀನು ಹೇಳಿದಿ ನನಗೋಸ್ಕರ ಅಳಬೇಡ್ರಿ, ನಿನ್ನ ಮಕ್ಕಳಿಗೋಸ್ಕರ ಅಳರಿ ಅಂತ ಹೇಳಿದಿ. ದೇವ ನಿನಗೆ ಸ್ತೋತ್ರ ಕರ್ತನೆ. ನಿನ್ನ ಚಿತ್ತವಂತೆ ಒಬ್ಬೊಬ್ಬರ ಆತ್ಮದಟ್ಟಿ ಮಾತನಾಡಿ ತನ್ನ ಮಕ್ಕಳಿಗೆ ಕರ್ತನೆ ಒಳ್ಳೆ ಮಾರ್ಗದ ನಡೆಸುವಂತೆ ಎಲ್ಲ ತಂದೆ ತಾಯಿಂದರಿಗೆ ಈ ದಿನಗಳಲ್ಲಿ ಮುಟ್ಟು ಮಾತನಾಡು, ಆಶೀರ್ವದಿಸು, ಬಲಪಡಿಸಬೇಕೆಂದು ಯೇಸುವಿನ ನಾಮದಲ್ಲಿ ಕೇಳ್ತೇನೆ ತಂದೆ. ಆಮೇನ್. ಪ್ರೈಸ್ ದ ಲಾರ್ಡ್.